ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈ ಒಂದು ಅಧಿವೇಶನದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು? ಅದೇ ಗ್ಯಾರಂಟಿ ಅಂತ ನಮ್ಮ ರಾಷ್ಟ್ರದಲ್ಲಿ 60,000 ಕೋಟಿ ಇದು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ 60,000 ಕೋಟಿ ಡೆವಲಪ್ಮೆಂಟ್ ಮಾಡಿದ್ರೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ? ಬರೀ ರೋಡ್ಸ್ ಪ್ರಾಬ್ಲಮ್ ಇದೆ, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ಮಳೆ ಬಂದ್ರೆ ನೀರು ಹೋಗಲ್ಲ, ಎಲ್ಲಿನೂ ಅದು ರೋಡ್ ನಲ್ಲೇ ಇರುತ್ತೆ. ಅದಕ್ಕೆ ತುಂಬಾ ಪ್ರಾಬ್ಲಮ್ ಇದೆ. ರಾಜ್ಯ ಸರ್ಕಾರವು ಸಹ ಮೂಢ ಹಗರಣ, ಭ್ರಷ್ಟ ಒಂದು ಇದ್ರ ಬಗ್ಗೆನೇ ಗಮನ ಜಾಸ್ತಿ ಹರಿಸ್ತಾ ಇದೆ. ಏನಾಗಿದೆ, ನಾನ್ ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನೀವು ಮಾತಾಡ್ತೀರಾ, ಹೋರಾಡ್ತೀರಾ. ನೀವು ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನಾನು ಹೊರಗೆ ಬಂದ್ಬಿಟ್ಟು ಹೋರಾಡ್ತೀನಿ. ಒಟ್ಟಲ್ಲಿ ಎಲ್ಲಾರ್ದು ಭ್ರಷ್ಟಾಚಾರಗಳೇ ನಡೀತಾ ಇರೋದು. ಬಿಜೆಪಿ ನಾಯಕರುಗಳೆಲ್ಲ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ಬಿಟ್ಟಿದೆ, ರಾಜ್ಯ ಸರ್ಕಾರ ಇಷ್ಟ ಬಂದಂಗೆ ಎಲ್ಲ ಬೆಲೆ ಏರಿಕೆ ಮಾಡ್ಬಿಟ್ಟಿದೆ ಅಂತ ಹೇಳಿ ಒಬ್ಬೆ ಇದ್ದಾರೆ. ನೈಜವಾಗಿ ತಪ್ಪು. ಬೆಲೆ ಏರಿಕೆನ ನೋಡ್ಕೊಳ್ಬೇಕಾದದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇದೇ ಜುಲೈ 16ರಂದು ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈ ಒಂದು ಅಧಿವೇಶನದಲ್ಲಿ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಹಾಗೆ ನಮ್ಮ ಶಾಸಕರು ಹಾಗೆ ನಿಮ್ಮ ಶಾಸಕರು ಯಾವೆಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಪ್ರಸ್ತಾಪಿಸಬೇಕು ಅನ್ನೋದ್ರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ವಿಧಾನಮಂಡಲ ಅಧಿವೇಶನ ಇದೆ ಸರ್, ಇದೆ ಜುಲೈ 16ನೇ ತಾರೀಕಿಗೆ. ಈ ಒಂದು ಅಧಿವೇಶನದಲ್ಲಿ ನಮ್ಮ ಶಾಸಕರು ಯಾವೆಲ್ಲ ಒಂದು ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ಚರ್ಚೆ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ? ನೋಡಿ, ಈ ಊರಲ್ಲಿ ಬೆಂಗಳೂರಲ್ಲಿ ಯಾವ ರೋಡಲ್ಲಿ ಹೋದರೂ ಕೂಡ ಒಂದು ರೋಡ್ ಹಳ್ಳ ಇಲ್ಲದೆ ಇರೋದು ಸಿಗಲ್ಲ. ಯಾವುದೇ ಏರಿಯಾನಲ್ಲಿ ಎಕ್ಸೆಪ್ಟಿಂಗ್ ಒಂದೆರಡು ಭಾಳ ಪಾಶ್ ಏರಿಯಾಗಳು ಅಂಥ ಏರಿಯಾಗಳು ಬಿಟ್ಟರೆ ಬೇರೆ ಎಲ್ಲೂ ಒಂದು ಹಳ್ಳ ಇಲ್ಲದೆ ಇರೋ ರೋಡ್ ನಿಮಗೆ ಸಿಗಲ್ಲ. ಅದರ ಮೇಲೆ ಕೆಲವು ಏರಿಯಾಗಳಂತೂ ನೀವು ಈ ಹೊತ್ತಿಗೆ ವಿಲ್ಸನ್ ಗಾರ್ಡನಿಂದ ಅಶೋಕ ಪಿಲ್ಲರ್ ಕಡೆ ಬನ್ನಿ, ಆ ಟ್ರಾಫಿಕ್ ಅವ್ಯವಸ್ಥೆ ನೋಡಿಬಿಟ್ಟು ನಿಮಗೆ ಸುಸ್ತಾಗ್ಬಿಡುತ್ತೆ. ಜನರು ರಾಂಗ್ ಸೈಡಿಂದ ಹೋಗ್ತಾ ಇರೋದು, ಈ ಕಡೆಯಿಂದ ಬರೋರಿಗೆ ಬರೋಕ್ಕೆ ಆಗಲ್ಲ. ಎಲ್ಲ ಕಡೆ ಹಿಂಗಾಗ್ತಾ ಇದೆ. ಒಂದು ಸ್ವಲ್ಪ ಟ್ರಾಫಿಕ್ ರೆಗ್ಯುಲೇಷನ್ನು, ರೂಲ್ಸ್ನ ಇಂಪ್ಲಿಮೆಂಟ್ ಮಾಡೋದು, ಯಾರು ತಪ್ಪು ಮಾಡ್ತಾ ಇದ್ದಾರೋ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಆಗೋದು, ಫೈನ್ ಆಗೋದು ಕಾಣ್ತಾ ಇಲ್ಲ. ಹಾಗಾಗ್ಬಿಟ್ಟು ಅರ್ಧ ಟ್ರಾಫಿಕ್ ಜಾಮ್ಗಳು, ಟ್ರಾಫಿಕ್ ರೋಡ್ ಬ್ಲಾಕ್ಗಳು ಇದೆಲ್ಲ ಆಗ್ತಾ ಇರೋದು ಜನರದ್ದು ಬ್ಯಾಡ್ ಬಿಹೇವಿಯರಿಂದ. ಈಗ ರಾಜ್ಯ ಸರ್ಕಾರವು ಸಹ ಮೂಢ ಹಗರಣ, ಈ ಭ್ರಷ್ಟಾಚಾರ, ದರ್ಶನ್ ಕೊಲೆ ಕೇಸ್ ಆಗಿರ್ಬೋದು, ಪೆಂಡ್ರಾ ಕೇಸ್ ಆಗಿರ್ಬೋದು, ಬರೀ ಇಂಥ ಒಂದು ಭ್ರಷ್ಟ ಒಂದು ಇದ್ರ ಬಗ್ಗೆನೇ ಗಮನ ಜಾಸ್ತಿ ಹರಿಸ್ತಾ ಇದೆ. ಈಗ ಸರ್ಕಾರ ಒಂದು ಅಭಿವೃದ್ಧಿ ಲೆಕ್ಕವಾಗಿ ಚರ್ಚೆ ಆಗಬೇಕಾದ್ರೆ ನಮ್ಮ ಶಾಸಕರು ಯಾವೆಲ್ಲ ಒಂದು ಲೆಕ್ಕದ ಪ್ರಕಾರ ಇದು ಮಾಡಬೇಕು, ಚರ್ಚೆ ಮಾಡಬೇಕು ಅಂತ. ಇದರಲ್ಲಿ ಏನಾಗಿದೆ, ನಾನು ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನೀವು ಮಾತಾಡ್ತೀರಾ, ಹೋರಾಡ್ತೀರಾ. ನೀವು ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ ನಾನು ಹೊರಗೆ ಬಂದ್ಬಿಟ್ಟು ಹೋರಾಡ್ತೀನಿ. ಒಟ್ಟಲ್ಲಿ ಎಲ್ಲಾರ್ದು ಭ್ರಷ್ಟಾಚಾರಗಳೇ ನಡೀತಾ ಇರೋದು. ಸೊ ಇದರಲ್ಲಿ ನಾನು ಹೇಳೋದು, ಇದು ಪಬ್ಲಿಕ್ಕಿನ ತಪ್ಪು. ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ ಅನ್ನೋದು, ನಮ್ಮ ಜಾತಿಯವ್ರಿಗೆ ವೋಟ್ ಹಾಕಬೇಕು, ನಮ್ಮ ಧರ್ಮದವ್ರಿಗೆ ವೋಟ್ ಹಾಕಬೇಕು, ಈ ಥರ ನಾವು ಮಾಡಿದರೆ ಹೀಗೆ ಆಗಬೇಕು. ಮತ್ತು ಇನ್ನೊಂದು ಸರಿ, ಈಗ ಬಡವರಿಗೆ ಸಹಾಯತೆ ಬೇಕು, ಸರ್ಕಾರದಿಂದ ಸಹಾಯತೆ ಆಗಬೇಕು. ಬಟ್ ನಾನು ನಿಮಗೆ ಒಂದು 2,000 ರೂಪಾಯಿ ಕೊಡ್ತೀನಿ, ಅದರಿಂದ ನಿಮ್ಮಿಂದ ನಾನು ವೋಟ್ ತೆಕ್ಕೊಳ್ತೀನಿ. ಅದ ನಂತರ ನಿಮ್ಮ ಕಡೆಯಿಂದ ನೀವೇನು ಪ್ರಶ್ನೆ ಕೇಳೋ ಹಾಗಿಲ್ಲ. ನಾನು ಕೊಟ್ಟನಲ್ಲ, ನಿಮ್ಗೆ 2,000 ಬೇಕಾಗಿತ್ತು, ನಾನು ಕೊಟ್ಬಿಟ್ಟಿದ್ದೀನಿ, ಈಗ ನಾನು ಏನು ಬೇಕಾದ್ರೂ ಮಾಡ್ಕೊಳ್ತೀನಿ, ನೀವು ಯಾರು ಪ್ರಶ್ನೆ ಕೇಳೋರು ಅಂತ ಆ ಥರ ಒಂದು ಪರಿಸ್ಥಿತಿ ಹುಟ್ಟು ಬರುತ್ತೆ. ಸೊ ಹೀಗೆ ಆಗೋದು. ಮತ್ತು ಪಬ್ಲಿಕ್ಕಿಂದ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಒಂದು ವಿವೇಚನೆ, ಚೇತನೆ ಇಟ್ಕೊಂಡು ಎಜುಕೇಟೆಡ್ ವೇನಲ್ಲಿ ನಾವು ವೋಟ್ ಮಾಡಬೇಕು. ನಮ್ಗೆ ಉನ್ನತಿ ಯಾವುದ್ರಲ್ಲಿ, ನಮಗೆ ಯಾವ ಥರದಲ್ಲಿ ನಮಗೆ ಒಳ್ಳೆ ಭಾಳ ಆಗುತ್ತೆ ಅನ್ನೋದು ಅದನ್ನು ಯೋಚನೆ ಮಾಡಿಕೊಂಡು ನಾವು ವೋಟ್ ಹಾಕಬೇಕು. ಸರ್, ಈಗಾಗಲೇ ಫ್ರೀ ಭಾಗ್ಯಗಳನ್ನ ಕೊಟ್ಬಿಟ್ಟಿದ್ದಾರೆ. ಈ ಫ್ರೀ ಭಾಗ್ಯಗಳಲ್ಲಿ ಯಾವುದೆಲ್ಲ ಇರಬೇಕು, ಏನೆಲ್ಲ ಅದ್ರ ಬಗ್ಗೆ, ಫ್ರೀ ಭಾಗ್ಯದ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಏನೆಲ್ಲ ಆಗಬೇಕು ಅಂತ ನೋಡಿ. ಫ್ರೀ ಭಾಗ್ಯ ಅನ್ನೋದು ಯಾರಿಗೆ ಜೆನ್ಯೂನಾಗಿ ಡಿಸರ್ವ್ ಮಾಡ್ತಾರೆ, ಯಾರಿಗೆ ಜೆನ್ಯೂನಾಗಿ ತೊಂದರೆ ಇದೆ ಅವ್ರಿಗೆ ಸಿಗಲಿ. ಸುಮ್ಮನೆ ಈಗ ಎಷ್ಟೋ ಜನರು ಅವ್ರಿಗೆ ಫ್ರೀ ಬೇಕಾಗಿರಲ್ಲ. ಅವ್ರ ಮನೆಗೆ ಹೋದರೆ 25,000 ರೂಪಾಯಿದು ಟಿ ವಿ ಇರುತ್ತೆ, 30,000 ರೂಪಾಯಿ ಸ್ಕೂಟರ್ ಓಡಿಸ್ತಾ ಇರ್ತಾರೆ, 15,000 ರೂಪಾಯಿ ಸೆಲ್ ಫೋನ್ ಇಟ್ಕೊಂಡಿರ್ತಾರೆ. ಅವರೆಲ್ಲ ಒಂದು ಫ್ರೀ ಕಾರ್ಡ್ ಇಟ್ಕೊಂಡಿದ್ರೆ ಮತ್ತೆ ಜೆನ್ಯೂನಾಗಿ ಬೇಕಾಗಿರೋರಿಗೆ ಸಿಗಲ್ಲ. ಅದರ ಮೇಲೆ ನೀವು ಫ್ರೀ ಕೊಟ್ಟು ಎಲ್ಲಿ ನಿಮಗೆ ವ್ಯವಸ್ಥೆ ಇಂಪ್ರೂವ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಲಿಕ್ಕೆ ಖರ್ಚಾಗಬೇಕು, ಅದರಲ್ಲಿ ಎಲ್ಲಿ ನಿಮಗೆ ದುಡ್ಡು ಸಿಗಬೇಕು, ದುಡ್ಡು ಇನ್ವೆಸ್ಟ್ ಆಗಬೇಕು, ಆ ದುಡ್ಡು ಇರೋಲ್ಲ. ಯಾಕೆಂದರೆ ನೀವು ಬೇಡದೇ ಇರೋರಿಗೆಲ್ಲ ನೀವು ದುಡ್ಡು ಕೊಟ್ಬಿಟ್ಟಿದ್ದೀರಾ. ಇದು ಒಂದು ಪ್ರಾಬ್ಲಮ್. ಬಟ್ ಅಗೇನ್ ನಾನು ಹೇಳೋದು ಏನು ಅಂದರೆ, ಇದು ಪಬ್ಲಿಕ್ ಕಡೆಯಿಂದ ರೆಸ್ಪಾನ್ಸ್ ಬರಬೇಕು. ನಾವು ಯಾರಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತ ಕೇರ್ಫುಲ್ಲಾಗಿ ನೋಡಿ ಹಾಕಬೇಕು. ಮುಂದಿನ ಸಲ ಅವರು ಕೆಲಸ ಮಾಡಿಲ್ಲದೆ ಪುನಃ ಒಂದು ವೋಟ್ ಬೇಕು ಅಂತ 2,000 ಕೊಡ್ತೀನಿ, ವೋಟ್ ಹಾಕ್ಬಿಡಿ ಅಂತ ಬಂದರೆ ವೋಟ್ ಹಾಕಬಾರ್ದು. ಅದರಲ್ಲಿ ಈಗ ವಾಲ್ಮೀಕಿ ಹಗರಣ ಆಯಿತು, ಈಗ ನೆಕ್ಸ್ಟು ಯಾವುದು ಪೆಂಡ್ರಾ ಪ್ರಕರಣವಾಯಿತು, ದರ್ಶನ್ ಕೊಲೆ ಕೇಸ್ ಆಯಿತು. ಈಗೆಲ್ಲ ಒಂದು ಈ ಭ್ರಷ್ಟ ಒಂದು ಇದ್ರ ಬಗ್ಗೆನೇ ಜಾಸ್ತಿ ಗಮನ ಹರಿಸ್ತಾ ಇದೆ ರಾಜ್ಯ ಸರ್ಕಾರ. ಅದು ಬಿಟ್ಬಿಟ್ಟು ಈ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಏನೆಲ್ಲ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕ್ಷೇತ್ರದ ಒಂದು ಶಾಸಕರು ಯಾವ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ನಮ್ಮ ಶಾಸಕರು ಚರ್ಚೆ ಮಾಡಿದ್ದು ನಾನು ಎಂದೂ ಕೇಳಿದ್ದೇ ಇಲ್ಲ. ನಮ್ಮದು ಇಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಗರುಡಾಚಾರ್ ಅವರು BJP ಶಾಸಕರು.
ಅವರು ಬಾಯಿ ಬಿಟ್ಟಿದ್ದು ಶಾಸಕರ ಸಭೆಯಲ್ಲಿ ನಾನು ಇಲ್ಲಿ ತನಕ ಗಮನಿಸಿಲ್ಲ. ಉದಾಹರಣೆಗೆ ಇಲ್ಲಿ ಗಾಂಧಿ ಬಜಾರಲ್ಲಿ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಾ, ಗಾಂಧಿ ಬಜಾರ್ ಮೇನ್ ರೋಡು ಇದನ್ನೇ ತಗೊಳ್ಳಿ. ಇದು ಭಾಳ ಹಿಸ್ಟಾರಿಕ್ ಜಾಗ. ಇದು ಮುಂಚೆ ಎಷ್ಟು ಚೆನ್ನಾಗಿತ್ತಿದು. ಈಗ ಬಹುಶಃ ಇದು ಬಹುತೇಕ ಈ ಪಾದಚಾರಿಗಳಿಗಿಲ್ಲ, ವಾಹನಗಳ ಓಡಾಟಕ್ಕಿಲ್ಲ. ಈ ಪಾದಚಾರಿಗಳ ಮಾರ್ಗದಲ್ಲಿ ಈ ವ್ಯಾಪಾರಸ್ಥರು ಇದ್ದಾರಲ್ಲ ಅವ್ರಿಗಾಗ್ಬಿಟ್ಟಿದೆ ಇದು. ಇಲ್ಲಿ ಇವ್ರ ಕಾಟ ತಡೀಕಾಗ್ತಾ ಇಲ್ಲ. ಇಲ್ಲಿ ಟ್ಯಾಕ್ಸ್ ಕಟ್ಟೋನು ಯಾರೋ, ಅನುಭವಿಸೋರು ಯಾರೋ. ಇದನ್ನು ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಇಲ್ಲೊಬ್ಬ ವ್ಯಾಪಾರಸ್ಥ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ವ್ಯಾಪಾರಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾನು ಈ ಜಾಗದ ಒಬ್ಬ ನಾಗರಿಕ ಅಷ್ಟೇ. ಇದು ಒಂದು ಇಶ್ಯೂ. ಇದನ್ನು ಬಹುಶಃ ಇದೇನೋ ಕೇಸ್ ಇದೆ ಅಂತ ಕೇಳ್ಪಟ್ಟೆ. ಬಟ್ ಈ ವಿಷಯನ ಯಾರು ಎಲ್ಲೂ ಮಾತಾಡಿದ್ದು ನಾನು ಎಲ್ಲೂ ಯಾವ ಮೀಡಿಯಾದಲ್ಲೂ ಕೇಳಲಿಲ್ಲ ನಾನು. ಇನ್ನು ಸರ್ಕಾರ ಅಧಿವೇಶನದಲ್ಲಿ ಪರಸ್ಪರ ದೋಷಾರೋಪಣೆಯಲ್ಲೇ ತೊಡಗಿರುತ್ತೆ ಯಾವಾಗಲೂ. ಅಭಿವೃದ್ಧಿ ಬಗ್ಗೆ ಆಗಲಿ, ಜನರ ಸಮಸ್ಯೆಗಳ ಬಗ್ಗೆ ಆಗಲಿ, ಪ್ರತ್ಯಾರೋಪ ಹಾಕೊಳ್ಳೋದೇ ಆಯಿತು. ಅದೇ ಆಯಿತು. ಸಾಮಾಜಿಕವಾಗಿ ಏನು ಅಭಿವೃದ್ಧಿ ಆಗ್ತಾ ಇದೆ, ಏನು ಆಗಬೇಕು, ಅದ್ರ ಬಗ್ಗೆ ಎಲ್ಲೂ ಯಾರೂ ಮಾತಾಡೋದೇ ಇಲ್ಲ. ಅವರ ರಾಜಕೀಯದ ಬಗ್ಗೆನೇ ಅವರು ಯಾವಾಗಲೂ ಗಮನ ಹರಿಸ್ತಾರೆ. ಜನಗಳ ಬಗ್ಗೆ, ಜನಗಳ ಕಷ್ಟ ಸುಖಗಳ ಬಗ್ಗೆ ಯಾರು ಸ್ಪಂದಿಸಿದ್ದನ್ನು ಕೇಳೋದು ಅಪರೂಪ ಆಗಿಬಿಟ್ಟಿದೆ. ಈಗ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಇರ್ತಾರೆ. ಆ ಶಾಸಕರು ಯಾವೆಲ್ಲ ವಿಷಯಗಳ ಕುರಿತು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಅಧಿವೇಶನ ಅಂದಮೇಲೆ ಅಪೋಸಿಷನ್ ಪಾರ್ಟಿನೂ ಇರುತ್ತೆ, ಆಡಳಿತದಲ್ಲಿರುವಂಥ ಸರ್ಕಾರನೂ ಇರುತ್ತೆ. ಅಂಥದ್ರಲ್ಲಿ ಈಗ ಬರೀ ಪ್ರತ್ಯಾರೋಪಗಳನ್ನ ಹಾಕೊಂತ ಹೋಗ್ಬೇಕಾ, ಅಥವಾ ಇಬ್ಬರೂ ಸೇರಿ ಒಂದು ಒಳ್ಳೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾ ಅನ್ನೋದ್ರ ವಿಷಯದ ಬಗ್ಗೆ? ಸರಿಯಾದ ಪ್ರಶ್ನೆ. ಏಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಓಟಿನ ಆಧಾರದ ಮೇಲೆ, ಸಂಖ್ಯೆ ಆಧಾರದ ಮೇಲೆ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಸರಿಯೇ. ಆದರೆ ಅಧಿಕಾರ ಇಲ್ಲ ಅಂದ ತಕ್ಷಣ ಜನರ ಹಿತ ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರ ಇರಲಿ ಇಲ್ಲದಲೇ ಇರಲಿ, ಎರಡೂ ಪಕ್ಷಗಳ ಒಂದೇ ಗುರಿ ಜನರ ಹಿತ. ಅದನ್ನು ಮಾಡ್ತಕ್ಕಂಥದ್ದು ಇಬ್ಬರು ಮಾಡಬೇಕು. ಅವರಲ್ಲಿ ಏನಾದ್ರು ಅಧಿಕಾರ ನಡೆಸ್ತಕ್ಕಂಥ ಸರ್ಕಾರದಲ್ಲಿ ಏನಾದ್ರು ತೊಂದರೆ ಏನಕ್ಕಿಂತ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಪಕ್ಷ ಅದನ್ನು ಎತ್ತು ತೋರಿಸಿ ಅದನ್ನು ಮಾಡೋ ರೀತಿ, ಅವ್ರನ್ನ ಸ್ಪಂದಿಸೋ ರೀತಿ ಅದನ್ನು ವಿಚಾರವನ್ನು ಪ್ರಸ್ತಾಪಿಸಬೇಕಾಗತ್ತೆ. ಈ ಥರದ್ದು ಒಂದು ಸ್ಪಂದನೆ, ಈ ಥರ ವಿಚಾರವಂತ ಇದು ಎಲ್ಲೂ ಕಾಣ್ತಾ ಇಲ್ಲ ನಮಗೆ. ನಾವು ಮಾಡ್ತಾರೆ, ಗಲಾಟೆಯೇ ಜಾಸ್ತಿ. ಅಧಿವೇಶನಗಳಲ್ಲಿ ನೀವು ಗಮನಿಸಿರ್ಬೋದು, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಕೂಗಾಟವೇ ಜಾಸ್ತಿ. ಒಬ್ಬರು ಮಾತಾಡೋದು ಇನ್ನೊಬ್ರು ಕೇಳಬೇಕು ಅನ್ನೋ ಒಂದು ಪರಿಜ್ಞಾನ ಕೂಡ ಇರೋದಿಲ್ಲ. ಇವರೆಲ್ಲ ನಮ್ಮ ಶಾಸಕರು, ನಮ್ಮ ದುರದೃಷ್ಟ ಅನ್ಬೇಕಷ್ಟೆ. ಯಾಕೆ ನಾವೇ ಆಯ್ಸ್ ಕಳಿಸಿರ್ತೀವಲ್ಲ. ಸರ್, ಈಗ ಫ್ರೀ ಭಾಗ್ಯಗಳನ್ನ ಈಗಾಗಲೇ ನೀಡಿಬಿಟ್ಟಿದೆ ರಾಜ್ಯ ಸರ್ಕಾರ. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಸಹ ನಿಲ್ಲಿಸಿದ್ದಾರೆ. ಈಗ ಇದೇ ಫ್ರೀ ಭಾಗ್ಯಗಳ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಯಾವುದನ್ನು ಬಿಡಬೇಕು, ಯಾವುದನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಫ್ರೀ ಭಾಗ್ಯಗಳಲ್ಲಿ ಏನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರಿ? ಫ್ರೀ ಭಾಗ್ಯ ನನಗಿದು ಅರ್ಥನೇ ಆಗೋದಿಲ್ಲ. ಯಾರಿಗಾದ್ರೂ ಯಾಕಾದ್ರೂ ಫ್ರೀಯಾಗಿ ಯಾಕೆ ಕೊಡಬೇಕು? ಹಕ್ಕನ್ನು ಕೇಳ್ತಕ್ಕಂಥ ಮನುಷ್ಯನಿಗೆ ಕರ್ತವ್ಯದ ಬಾಧ್ಯತೆ ಕೂಡ ಇರಬೇಕು. ನನಗೆ ಫ್ರೀಯಾಗಿ ಬರಲಿ ಅಂತ ಆಸೆ ಪಡ್ತಕ್ಕಂಥ ಮನುಷ್ಯ ಕರ್ತವ್ಯದ ಬಗ್ಗೆ ಏನೂ ಚಿಂತನೆ ಇಲ್ಲತಕ್ಕಂಥ ಮನುಷ್ಯ. ಅವನಿಗೇನು ಜವಾಬ್ದಾರಿ ಇರುತ್ತೆ? ಅಂಥ ಜವಾಬ್ದಾರಿ ಇಲ್ದಲೇ ಇರ್ತಕ್ಕಂಥ ಮನುಷ್ಯ ಸಮಾಜಕ್ಕೊಂದು ಹೊರೆ ಅಲ್ವೇ? ಈಗ ಇವರಿಗೆಲ್ಲ ಫ್ರೀಯಾಗಿ ಕೊಟ್ಟರೆ ಏನು ಬಂತು ನಿಮಗೆ? ಈಗ ನೋಡಿ, ನೀವು ಕೆಲಸ ಮಾಡ್ತೀರಾ, ತಿಂಗಳಿಗೆ ಇಷ್ಟು ಸಂಬಳ ಅಂತ ನಿಮಗೆ ಗೊತ್ತು, ಸರ್ಕಾರಕ್ಕೂ ಗೊತ್ತು. ನೀವು ಕೊಡೋ ಸಂಬಳದಲ್ಲೇ ಹಿಡ್ಕೊಂಡ್ಬಿಡ್ತಾರೆ TDS ಅಂತ. ಅದನ್ನು ಯಾರಿಗೆ ಕೊಡ್ತಾರೆ? ಅಲ್ಲಿ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಏನಾದ್ರು ಫುಟ್ಪಾತ್ಗಳು ಇಂಪ್ರೂವ್ ಆಗಿದೆಯಾ? ಓಡಾಡೋಕ್ಕೆ ಜಾಗ ಇಲ್ಲ. ಓಡಾಡೋ ಜಾಗ ಯಾವ್ಯಾವ ವ್ಯವಸ್ಥೆಗೆ ಏನೇನು ಮಾಡಿದೆಯೋ ಅದನ್ನು ಅದಕ್ಕೆ ಉಪಯೋಗ ಮಾಡ್ತಾ ಇಲ್ಲ. ಓಡಾಡೋಕ್ಕೆ ಜಾಗ ಇಲ್ಲ. ಓಡಾಡೋ ಜಾಗದಲ್ಲಿ ವ್ಯಾಪಾರಸ್ಥರು. ಇಲ್ಲಿ ವ್ಯಾಪಾರ ಮಾಡೋರು ಏನು ಕಡಿಮೆ ದುಡಿತಾರೆ? ಯಾರೇನು ಟ್ಯಾಕ್ಸ್ ಕೊಡ್ತಾರೋ ಒಬ್ರು ಅಮ್ಮಂಗೆ ಗೊತ್ತು. ಸೊ ಟ್ಯಾಕ್ಸ್ ಕಟ್ಟೋನು ಕಟ್ದಲೇ ಇರ್ತಾನೆ, ಅವನ್ನೇ ಗುರಿ ಮಾಡ್ಕೊಂಡು ಆ ದುಡ್ಡು ತೊಗೊಂಡಿದ್ದಾನೆ. ಇವರು ಫ್ರೀಯಾಗಿ ಕೊಡ್ತಾರೆ. ಫ್ರೀಯಾಗಿ ಯಾಕೆ ಕೊಡ್ತಾರೆ? ಒಳ್ಳೆ ಫ್ರೀಯಾಗಿ ಕೊಟ್ಟರಲ್ಲ, ಅವ್ರಿಗೇನಾರು ಒಂದು ಬಾಧ್ಯತೆಯನ್ನು, ಏನಾರು ಒಂದು ಕರ್ತವ್ಯವನ್ನು ಇದು ಮಾಡಬೇಕಲ್ಲ. ಈಗ ಸಪೋಸ್ ರೈತರೇ ಆಗಲಿ, ಹಳ್ಳಿ ಕಡೆ ಆಗಲಿ, ಜನ ಆಗಲಿ, ಕೊಟ್ಟು ತಿಂಗಳಿಗೆ 2,000 ರೂಪಾಯಿ, ತಿಂಗಳಿಗೆ 4,000 ರೂಪಾಯಿ, 6,000 ರೂಪಾಯಿ ಏನೋ ಕೊಡ್ತಾರೆ. ಅಕ್ಕಿ ಅದು ಇದು ಕೊಡ್ತಾರೆ ಬಡತನದ ಆಧಾರದ ಮೇಲೆ. ಸರಿ, ನೆಕ್ಸ್ಟ್ ಏನು?
ಅವ್ರು ತೊಗೊಂಡು ಏನು ತಿನ್ಕೊಂಡು ಮಂದಿ ಕೂತಿರೋದು ಅಂತಲ್ಲ. ಮನೆ ಮುಂದೆ ಒಂದು ಗಿಡ ನೆಡೆಸಿ, ರಸ್ತೆಯಲ್ಲಿ ಗಿಡಗಳು ನೆಡೆಸಿ, ದಿನಕ್ಕೆ ಒಂದು ಲೋಟ ನೀರು ಹಾಕ್ಬೋದಲ್ಲ, ಅದಕ್ಕೆ ಹಸಿರು ಕ್ರಾಂತಿ ಆಗೋದಿಲ್ವೇ? ಈ ಥರ ಯೋಚನೆ ಯಾರೂ ಮಾಡೋದೇ ಇಲ್ಲ. ಎಲ್ಲ ಅವರವ್ರದ್ದೇ ದರ್ಬಾರು. ಒಟ್ಟಿನಲ್ಲಿ ತಮ್ಮ ಹೇಳಿಕೆಗಳ ವಿರುದ್ಧನೇ ನಡೀತಾ ಇರೋದು, ಆರೋಪ ಪ್ರತ್ಯಾರೋಪ ಹಾಕ್ತಾ ಅಷ್ಟೇ ಅಲ್ವೇ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.